ತುಂಬ ದಿವಸ ಆದಮೇಲೆ ಬುಗುರಿ ಬಿಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ನನಗೆ ಮರ್ತೋಗ್ಬಿಟ್ಟಿತ್ತು ಮೊದಲು ಸಖತ್ ಇಷ್ಟ ನನಗೆ ಬುಗುರಿ ಆಡೋದು ಅಂದರೆ. ಈಗ ಮರ್ತೋಗಿದ್ದ ಕಾರಣ ನನ್ನ ಅಳಿಮಯ್ಯ ನನಗೆ ಹೇಳ್ಕೊಡ್ತಾ ಇದ್ದ, ಈ ರೀತಿ ಬುಗುರಿನ ಸುತ್ಕೊಂಡು ಈ ಥರ ಬಿಡಬೇಕು ಮಾವ ಅಂತ. ನಾನಂತೂ ಇಂತೂ ಕೊನೆಗೆ ಬುಗುರಿ ಬಿಡೋದನ್ನು ಕಲ್ತ್ಕೊಂಡೆ. ಅದು ಒಂದೇ ಸಲಿಗೆ ಆಗಲಿಲ್ಲ, ನನ್ನ ಅಳಿಮಯ್ಯ 2-3 ಸಲ ಹೇಳ್ಕೊಟ್ಟಾದಮೇಲೆ ನಾನು ಬುಗುರಿ ಬಿಟ್ಟಿದ್ದು. ಆದರೂ ಬಾಲ್ಯದ ಜೀವನವೇ ಭಾಳ ಚೆನ್ನಾಗಿದ್ದು ಕಣ್ರಿ. ಯಾವುದೇ ರೀತಿ ಕಮಿಟ್ಮೆಂಟ್ ಇರಲಿಲ್ಲ, ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ಸ್ಕೂಲ್ ಆಯಿತು, ಮನೆ ಆಯಿತು, ಬಿಟ್ಟರೆ ಆಟ ಆಯಿತು. ಅದು ಬಿಟ್ಟರೆ ಟಿ ವಿ, ತಿನ್ನೋದು, ಮಲಗೋದು, ಇಷ್ಟೇ ಆಗೋಗಿತ್ತು ಕಣ್ರಿ ಜೀವನ. ದೊಡ್ಡವರಾಗ್ತಾ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮನಸ್ಸಿನ ನೆಮ್ಮದಿ ಕೂಡ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅದ್ರ ಮಧ್ಯೆ ನಮ್ಮತನನ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು, ಮರಿಲೂಬಾರ್ದು. ನಮ್ಮ ಬಾಲ್ಯನ ಮಧ್ಯದಲ್ಲಿ ಅವಾಗವಾಗ ನೆನೆಸ್ಕೋತಾ ಇರಬೇಕು. ಆಗಲೇ ಜೀವನದಲ್ಲಿ ಒಂದು ಸ್ವಲ್ಪ ಮಜಾ ಇರುತ್ತೆ. ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತ ಎಲ್ಲನೂ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಇವತ್ತು ಬುಗುರಿ ಬಿಡಬೇಕಾದ್ರೂ ಅಷ್ಟೇ ಸುಮಾರು ಒಂದು 10 ಸಲಿನೇ ಬಿಟ್ಟೆ. ಸರಿಯಾಗಿ ನಂಗೆ ಬಿಡೋಕ್ಕೆ ಬರ್ತಿರ್ಲಿಲ್ಲ. ಬೇಡ ಹೋಗು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದರೆ ಇವತ್ತು ನಾನು ಫೈನಲಾಗಿ ಬುಗುರಿ ಬಿಡೋದನ್ನೇ ಕಲಿತಿರ್ಲಿಲ್ಲ. ಅಂದರೆ ಮೊದಲು ಬರ್ತಾಯಿತ್ತು, ಮರ್ತ್ಕೊಬಿಟ್ಟಿದೆ. ಈಗ ಮತ್ತೆ ಮರ್ತ್ಕೊಂಡಂಗೆ ಆಗ್ಬಿಡ್ತಾಯಿತ್ತು. ಏನೋ ಅಂತೂ ಇಂತೂ ಬುಗುರಿನ ಮತ್ತೆ ಇನ್ನೊಂದ್ಸಲಿ ಬಿಡೋದು ಅವಕಾಶ ಸಿಕ್ತು. ಅದನ್ನು ಬಳಸ್ಕೋಬೇಕು. ಜನ ನೋಡ್ತಾರೆ, ಆಡ್ಕೋತಾರೆ, ನಗಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಖುಷಿನ ನಾವು ಮರೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದೇನಾರು ಆಗ್ಬಿಡ್ಲಿ, ಇವತ್ತು ಬುಗುರಿ ಬಿಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಫೈನಲಿ ಬುಟ್ಟೆ ನೋಡಿ ಸಖತ್ತಾಗಿ ಬಂತು. ನನಗೆ ನನ್ನ ಅಳಿಮಂಗೆ ಖುಷಿ ತಡೆಯೋಕ್ಕೆ ಆಗಲಿಲ್ಲ. ಇಲ್ಲಿಗೆ ಬುಗುರಿ ಆಟ ಮುಗಿಸೋಣ. ಮೊದಲನೇದಾಗಿ ನನ್ನೆಲ್ಲ ಪ್ರೀತಿಯ ವಕೇಶ ಸ್ನೇಹಿತರಿಗೆ ನಾ ಮಾಡುವಂಥ ನಮಸ್ಕಾರಗಳು. ಇವತ್ತೇನಪ್ಪ ವಿಶೇಷತೆ ಅಂತ ಅಂದರೆ, ನಾವು ಚುಂಚನಕಟ್ಟೆ ಜಾತ್ರೆಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದು. ಹಾಗಾಗಿ ಇವತ್ತು ತುಂಬ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಪ್ರತಿನಿತ್ಯದಂತೆ ಮುಗಿಸಿ ರೆಡಿ ಆಗ್ತಾಯಿದ್ದೀವಿ. ಹಾಗೆ ಸ್ನಾನ ಮಾಡೋಕ್ಕೆ ಹೊರಟಾಗ ನಾವು ಕೂಡ ಎಲ್ಲರಾಗೆ ಅಂತ ಅಂದರೆ ಜಿಮ್ ಬಾಯ್ ಥರ ನಾವು ಜಿಮ್ ಆಗಿದ್ದೀವಿ ಅಂತ ಅಂದ್ಕೊಂಡು ನಮಗೆ ನಾವೇ ಬಿಲ್ಡಪ್ ತಗೊಳ್ತಾ ಇರ್ತೀವಿ. ಹಾಗೆ ನಿಮಗೂ ಕೂಡ ಫೋಸ್ಗಳನ್ನ ತೋರಿಸ್ಕೊಡ್ತಿದ್ದೀನಿ. ಒಲೆಗೆ ಯಾರು ಉರಿಯೋಕ್ಕಿಲ್ದಿರೋದ್ರಿಂದ ನೀರು ಫುಲ್ ತಣ್ಣಗಿತ್ತು. ಅದನ್ನೇ ಬಗ್ಗಿಸ್ಕೊಂಡು ಚಳಿಲಿ ರೆಡಿ ಆಗಿ ಆಚೆ ಬಂದು ನಿಂತ್ಕೊಂಡು ನಮ್ಮ ಅಮ್ಮಂಗೆ ಬಾಯ್ ಹೇಳಿ ಮನೆಯಿಂದ ಹೊರಟೆ. ಇಲ್ಲಿ ಬಂದು ನೋಡೋಷ್ಟರಲ್ಲಿ ನಮ್ಮ ಹುಡುಗ ಆಲ್ರೆಡಿ ನನಗಾಗಿ ವೆಯ್ಟಿಂಗ್. ಈ ರೀತಿ ರೋಡ್ ಸೈಡಲ್ಲಿ ಮನೆಗಳನ್ನ ನೋಡ್ಕೊಂಡು ಹೋಗೋದು ಅಂದರೆ ತುಂಬ ಖುಷಿ. ಹಾಗಾಗಿ ಚಿಕ್ಕದ್ರಿಂದನೂ ನಮ್ಮ ಅಪ್ಪ ಎಲ್ಲರೂ ಬೇರೆ ಊರಿಗೆ ಹೋಗ್ತಾ ಇದ್ದೆ ಅಂತ ಅಂದರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದೆ. ಈ ರೀತಿ ರೋಡ್ ಸೈಡಲ್ಲಿ ಅಕ್ಕಪಕ್ಕ ಇರೋ ಮನೆಗಳು ಆಗಲಿ, ಹೊಲ, ಜಮೀನು, ಗದ್ದೆ ಇದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋದು ಅಂದರೆ ನನಗೇನೋ ಒಂಥರ ಖುಷಿ. ಗಾಡೀಲಿ ಹಿಂದೆ ಕುತ್ಕೊಂಡು ಹೋಗೋದು ಭಾಳ ಇಷ್ಟ ನನಗೆ. ಗಾಡಿ ಓಡಿಸೋದು ಅಷ್ಟು ಕ್ರೇಜ್ ಇಲ್ಲ ನನಗೆ, ಯಾಕೆಂದರೆ ಓಡಿಸಿದ್ರೆ ಒಂದೇ ಕಡೆ ನೋಡ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡೋಕ್ಕಾಗೋದಿಲ್ಲ. ಹಿಂದೆ ಕೂತ್ಕೊಂಡ್ರೆ ಆರಾಮಾಗಿ ಈ ರೀತಿ ಪ್ರಕೃತಿ ಸೌಂದರ್ಯನ ನೋಡ್ಕೊಂಡು ಹೋಗ್ಬೋದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ರೋಲ್ ಹುಲ್ ಅಂತ ಡೈರೆಕ್ಟ್ ಗದ್ದೆಲೇನೆ ಈ ಥರ ಪಿಂಡಿ ಕಟ್ಕೊಂಡು ತರ್ತಾರೆ. ದನಗಳು ತುಂಬ ಚೆನ್ನಾಗಿ ತಿನ್ನುತ್ತೆ, ಆದರೆ ಮೇಂಟೆನೆನ್ಸು ಸ್ವಲ್ಪ ಕಷ್ಟ, ಬೇಗ ಹಾಳಾಗ್ಬಿಡುತ್ತೆ. ನಮ್ಮ ಕಡೆ ಪ್ರತಿಯೊಬ್ಬರು ಹೊಗೆಸು ಕೂಡ ಬೆಳೀತಾರೆ. ಹಾಗಾಗಿ ಎಲ್ಲರ ಹತ್ರನೂ ಒಂದೊಂದು ಪ್ಯಾರನ್ ಇರುತ್ತೆ. ಲೈಸೆನ್ಸ್ ಇರೋರು ತಗೊಂಡೋಗಿ ನೇರವಾಗಿ ಬೋರ್ಡ್ ಹಾಕ್ತಾರೆ, ಇಲ್ಲೇ ಇರೋರು ಮಧ್ಯವರ್ತಿಗೆ ಮಾರಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಪ್ರತಿಯೊಂದು ಊರಲ್ಲೂ ಈ ರೀತಿ ಒಂದು ಅರಳಿ ಮರ ಇರೋದು ತುಂಬ ಉತ್ತಮ. ಈ ಊರಿನ ಜನಗಳು ಇಷ್ಟೊಂದು ಏಜ್ ಆದರೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಈ ಥರ ಮನೆಗಳು ಅಂದರೆ ಭಾಳ ಇಷ್ಟ. ನೋಡಲಿಕ್ಕೂ ಏನು ಟೀಚಾಗಿ ಕಾಣುತ್ತೆ ಅಲ್ಲ, ಅದೇ ಈ ರೀತಿ ಅಪ್ಡೇಟ್ ಆಗಿರೋಂಥ ಮನೆಗಳು
ಏನೋ ನಮ್ಮದು ಈ ಥರ ದೊಡ್ಡ ಮನೆ ಐತೆ ಅಂದ್ಕೊಳ್ಳೋಕ್ಕಷ್ಟೇ, ಆದರೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಒಳಗಡೆ ನಾವುಗಳು ಅಂದ್ಕೊಳ್ಳೋ ಥರ. ಈ ಊರಲ್ಲಿ ಮಾತ್ರ ಅರಳಿ ಮರ, ಆಲದ ಮರಗಳು ತುಂಬಾ ಕಾಣಿಸ್ತಾ ಇದೆ ನೋಡಿ. ಈ ಅಜ್ಜಿ ಇಷ್ಟು ವಯಸ್ಸಾದ್ರೂ ಯಾವ ರೀತಿ ಬಿಸಿಲಲ್ಲಿ ಕಪ್ಪೆ ಸುರಿಯೋಕ್ಕೆ ಬಂದಿದ್ದಾರೆ ಅಂತ. ಈ ಊರಲ್ಲಿ ಮಾತ್ರ ತುಂಬ ದೊಡ್ಡ ದೊಡ್ಡ ಅರಳಿ ಮರಗಳು ಕಾಣಿಸ್ತಿದೆ. ನಾನು ತುಂಬ ಊರುಗಳು ಸುತ್ತಿದ್ದೀನಿ, ಬಟ್ ಈ ಊರಲ್ಲಿ ನಾನು ನೋಡಿದಷ್ಟು ಅರಳಿ ಮರಗಳು ಯಾವ ಊರಲ್ಲೂ ನೋಡಿಲ್ಲ. ನಾನು ಬರ್ತಿದ್ದಾಗೆ ಒಂದು 15-20 ಅರಳಿ ಮರಗಳು ಕಾಣಿಸ್ತು. ಈ ಕಡೆ ಎಲ್ಲ ಜಾಸ್ತಿ ಈ ರೀತಿ ಓರಿಗಳೇ ಸಾಕಿರೋದು ಅನ್ಸುತ್ತೆ. ತುಂಬ ರೈತರುಗಳು ತುಂಬ ಉತ್ಸಾಹದಿಂದ ಸಾಕ್ತಿದ್ದಾರೆ, ನೋಡೋದಕ್ಕೆ ತುಂಬ ಖುಷಿ. ನೋಡಿ ಇಲ್ಲಿ ಮತ್ತೆ ಅರಳಿ ಮರ. ಈ ಅರಳಿ ಮರ ಎಷ್ಟು ಅಂತ ಅಂದರೆ, ಒಂದು ಅರಳಿ ಮರ 10 ಡಾಕ್ಟ್ರು ಸಮ ಇರುತ್ತೆ. ತುಂಬ ಹಳ್ಳಿ ಮರಗಳೇ ಕಾಣಿಸ್ತಾ ಇದೆ ಏಕ. ನಿಜವಾಗ್ಲೂ ನಾನು ತುಂಬ ಹಳ್ಳಿಗಳು ಸುತ್ತಿದ್ದೀನಿ. ಈ ರೂಟಲ್ಲಿ ನಾನು ಇಷ್ಟೊಂದು ಸುಂದರವಾಗಿರೋಷ್ಟು ಬೇರೆ ಎಲ್ಲೂ ನೋಡಿಲ್ಲ. ಎಲ್ಲ ತುಂಬ ಹಳೆ ಮರಗಳೇ, ಹಾಗಾಗಿ ಸುತ್ತಮುತ್ತ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಾ ಅಂತ ಅನ್ಕೋತೀನಿ, ನಿಮಗೂ ಕೂಡ ಇಷ್ಟ ಆಗ್ತಿದೆ ನನ್ನ ಈ ಜರ್ನಿ. ಹೆಜ್ಜೆಗೂ ಕೂಡ ಅರಳಿ ಮರ, ಆಲದ ಮರಗಳನ್ನ ತುಂಬಿರೋಂಥ ಈ ಊರು ತುಂಬ ಆರೋಗ್ಯಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸದಾ ಇದೇ ರೀತಿ ನಮ್ಮ ಮುಂದಿನ ತಲೆಮಾರಿನವರೆಗೂ ಹೋಗ್ಲಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲ ಸೋಮಾರಿ ನನ್ನ ಮಕ್ಕಳು ಹೆಂಗೆ ಕೂತವೆ, ಒಂದು ಕೆಲಸಕ್ಕೆ ಹೋಗಿಲ್ಲ. ಮತ್ತೆ ಆ ಕಡೆಯಿಂದ ಅವ್ರನ್ನೇ ವಿಡಿಯೋ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಈ ಮನೆ ನೋಡಿದೆ, ತುಂಬ ಇಷ್ಟ ಆಯಿತು, ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಕಾಂಪೌಂಡ್ ಏನೋ ಇವಾಗ ಹಾಕಿಸ್ಕೊಂಡಿದ್ದಾರೆ ಅನಿಸುತ್ತೆ, ಬಟ್ ಮನೆ ತುಂಬ ಹಳೇದು. ಆದರೂ ಈ ಮನೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅಂತೂ ಅಲ್ಲ, ತುಂಬ ದೊಡ್ಡ ಬದುಕಾಟ ಇರೋಂಥವ್ರ ಮನೆ. ಸಿಟಿನಲ್ಲಿ ಡೂಪ್ಲೆಕ್ಸ್ ಮನೆಗಿಂತ ಈ ರೀತಿ ಅಲಕ್ಷವೇ ಮನೆ ತುಂಬ ನೆಮ್ಮದಿ, ಇಷ್ಟು ಸುಂದರವಾಗಿ ಕಟ್ಟಿದರೆ, ತುಂಬ ಕೂಡು ಕುಟುಂಬದ್ದು ಅನಿಸುತ್ತೆ. ಹಾಗೆ ಇದ್ರ ಮುಂದೆನೇ ಆವಾಗಲೇ ಹೇಳಿದ್ನಲ್ಲ, ಸೋಮಾರಿ ನನ್ನ ಮಕ್ಕಳು ಹೆಂಗೆ ಕೂತವೆ ನೋಡಿ. ಎಲ್ಲ ಕತ್ತೆಗೆ ವಯಸ್ಸಾಗಂಗೆ ಆಗೈತೆ, ದುಡಿದೇನೆ ಅಳತೆ ಹೊಡ್ಕೊಂಡು ಹಿಂಗೆ ಕತ್ತೆ ಮೇಲೆ ಕೂತವ್ರೆ. ನಿಮ್ಗೆ ಯಾರು ಗೊತ್ತಿದ್ರೆ ಇವ್ರುಗಳು ದಯವಿಟ್ಟು ಇವ್ರಿಗೆ ಫೋನ್ ಮಾಡಿ ಹೋಗಿರಿ, ಸುಮ್ಮನೆ ಅಡ್ಡಾಡ್ತವ್ರೆ ನೋಡಿ. ಆ ಚಿಕ್ಕ ಹುಡುಗ ಎಷ್ಟು ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಿದ್ದಾನೆ. ಇದು ಕಬ್ಬಿನ ಫ್ಯಾಕ್ಟ್ರಿ. ಈ ಹಿಂದೆ ಇಲ್ಲಿ ತುಂಬ ಚೆನ್ನಾಗಿ ವಹಿವಾಟು ತುಂಬ ಚೆನ್ನಾಗಿ ವಹಿವಾಟು ನಡೀತಾ ಇತ್ತು. ಆದರೆ ರೈತರಿಗೆ ನಷ್ಟ ಆದ ಕಾರಣ ಕಬ್ಬು ಬೆಳೆಯೋದು ನಿಲ್ಲಿಸಿದ್ರಂತೆ, ಹಾಗಾಗಿ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ. ನಮ್ಮ ರೈತರು ಕೂಡ ಏನು ಮಾಡ್ತಾರೆ, ಸರ್ಕಾರ ತಕ್ಕ ಬೆಲೆ ಕೊಡಲಿಲ್ಲ ಅಂತ ಅಂದರೆ ಅವರು ಕೂಡ ನಷ್ಟ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಮೊದಲೇ ವ್ಯವಸಾಯ ಸಹಾಯ ಅಂತ, ಮನೆ ಮಂದಿ ಎಲ್ಲ ಸಹಾಯ ಅಂತ ಇರುತ್ತೆ. ತುಂಬ ದೊಡ್ಡ ಫ್ಯಾಕ್ಟ್ರಿ, ಬಟ್ ಯಾವುದೇ ರೀತಿ ಏನು ಒಳಗಡೆ ಕೆಲಸ ಕಾರ್ಯಗಳು ನಡೀತಿಲ್ಲ ಅಂತ ಅನ್ಸುತ್ತೆ. ಒಳಗಡೆ ಹೋಗ್ಬೋದಾ ನೋಡೋಣ. ಇವಾಗ ಜಾತ್ರೆಗೆ ಹೋಗ್ತಿದ್ವಿ, ಇನ್ನೊಂದು ದಿನ ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ಕೊಂಡು ಒಳಗಡೆ ಎಲ್ಲ ವಿಡಿಯೋ ಮಾಡೋಣ. ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ಸದ್ಯಕ್ಕೆ ನನ್ನ ಪ್ರಯಾಣನ ಈ ಸ್ಕೂಲ್ವರೆಗೆ ನಿಲ್ಲಿಸಿರ್ತೀನಿ. ಇನ್ನೂ ಜರ್ನಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನಗೋಸ್ಕರ ಪ್ರೀತಿಯಿಂದ ವೆಯ್ಟ್ ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.